ಅಂಕಲ್ ಸೂಸೈಡ್ ಅಟೆಂಪ್ಟ್ ಮಾಡೋಕೆ ಅಕ್ಕ ಪ್ಲಾನ್ ಸ್ಟಾರ್ಟ್ ಮಾಡೋದಕ್ಕೆ ಸಂಬಂಧ ಏನು? ಗಂಗಾ ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ. ಕಾರಣ ಇಲ್ಲದೆ ಗಂಗಾ ಯಾವ ಕೆಲಸನೂ ಮಾಡಲ್ಲ. ಯು ಮೀನ್ ಅಂಕಲ್ ವಿಷ ಕೊಡ್ತಿದ್ದು ಅಕ್ಕನಿಂದ ಅಂತ್ಯ? ಅಕ್ಕನ ಕೆಲಸನೇ ಅಂತ ಶೋರಾಗಿ ಹೇಳಕ್ಕಾಗಲ್ಲ. ಆದ್ರೆ ಆ ಮನೇಲಿ ಪ್ರಾಬ್ಲಮ್ಸ್ ಶುರುವಾಯ್ತು. ಇದು ಯಾವ್ದಕ್ ದಾರಿ ತೋರ್ಸತ್ತೋ ಅದ್ರ ರಿಸಲ್ಟ್ ಬಂದ ಮೇಲೇನೆ ಗೊತ್ತಾಗೋದು. ನೀನೇನ್ ಹೇಳ್ತಿದ್ಯೋ ನನಗೇನು ಅರ್ಥ ಆಗ್ತಿಲ್ಲ ಮಾಮ್. ಯಾಕೆ ನಿನ್ನವರು ನಿನ್ಗೇನು ಹೇಳಲಿಲ್ವಾ? ನನ್ನವ್ರ? ಅದೇ ಚಂದ್ರಿಕಾ ನಿನಗ್ ತುಂಬಾ ಕ್ಲೋಸ್ ಅಲ್ವಾ, ಪ್ರತಿಯೊಂದು ನಿನ್ ಜೊತೆ ಶೇರ್ ಮಾಡ್ತಾರಲ್ವಾ, ಅದಕ್ಕೆ ನಿನ್ನವರು ಒಂದಿದ್ದು. ಇಂಡೈರೆಕ್ಟ್ ಆಗಿ ಚುಚ್ತಾ ಇದ್ಯಾ ಮಾಮ್? ನನಗನ್ಸತ್ತೆ ನಿನ್ ಕ್ವೆಶನ್ಸ್ ಎಲ್ಲದಕ್ಕೂ ಆನ್ಸರ್ಸ್ ಹಾಸ್ಪಿಟಲಲ್ಲೇ ಸಿಗತ್ತೇನೋ ನಿತ್ಯ. ಆದ್ರೂ ನೀನ್ ಇಲ್ಲಿದ್ದು ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಅಕ್ಕ ಏನ್ ಮಾಡ್ತಾಳೆ ಅಂತ ನಿನ್ನೆಯಿಂದ ನಿನಗೆ ಟೆನ್ಷನ್ ಆಗಿತ್ತಲ್ಲ, ಹಾಸ್ಪಿಟಲ್ಗೆ ಹೋಗು. ಅಲ್ಲಿ ಅಕ್ಕ ಏನ್ ಮಾಡ್ತಾಳೆ ಅಂತ ಗೊತ್ತಾಗತ್ತೆ. ಅಕ್ಕ ಮಾಡ್ತಾ ಇರೋ ಪ್ಲಾನ್ ಸ್ಕೀಮ್ಸ್ ಎಲ್ಲ ನಿನಗೆ ಗೊತ್ತಾಗತ್ತೆ. ಅಕ್ಕ ಪ್ಲಾನ್ ಮಾಡ್ತಿದ್ದಾಳ? ಅದೇ ನಿತ್ಯ, ಅಕ್ಕ ಪ್ರಾಬ್ಲಮ್ ಅಲ್ಲಿ ಇದ್ದಾಳಲ್ಲ, ಹೇಗ್ ಸಾಲ್ವ್ ಮಾಡ್ತಾಳೆ ಅಂತ ಹತ್ರ ಇದ್ ನೋಡು. ಆಗ ನೀನು ಹುಷಾರಾಗಿರ್ಬಹುದು. ನಾನು ಹುಷಾರಾಗಿರೋದೇನು? ಏನ್ ನಿತ್ಯ, ಎಲ್ಲದಕ್ಕೂ ಕ್ವೆಶ್ಚನ್ನ ಚಿಕ್ಕ ಮಕ್ಕಳ ತರ ಬಿಹೇವ್ ಮಾಡಬೇಡ. ಮೆಚೂರ್ಡ್ ಆಗಿ ಥಿಂಕ್ ಮಾಡು. ಮತ್ತೆ ನೀನ್ ಬರಲ್ವಾ ಹಾಸ್ಪಿಟಲ್ಗೆ? ಅಕ್ಕನ ಕೆಪಾಸಿಟಿ ಬಗ್ಗೆ ಭಯ ನಿನ್ಗಿರೋದು, ನನಗೆ ಕಾನ್ಫಿಡೆನ್ಸ್ ಇದೆ. ಹೇಗೋ ಗೆಲ್ಲೋ ಮ್ಯಾಚ್ನ ನಾನು ವಾಚ್ ಮಾಡಬೇಕಾದ ಅಗತ್ಯ ಇಲ್ಲ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಬಾಯ್. ಮಾಮ್ ಏನು ಇಷ್ಟು ರಿಲ್ಯಾಕ್ಸ್ ಆಗಿದ್ದಾಳೆ? ಅಲ್ಲಿ ಆ ಸ್ಟುಪಿಡ್ ಗಂಗಾ ಏನ್ ಮಾಡ್ತಿದ್ದಾಳೋ ಏನೋ. ಏನ್ರಿ ಕೃಷ್ಣ ಸರ್, ನಿಮ್ಗೇನು ಆಗಲ್ಲ, ನೀವು ಟೆನ್ಷನ್ ಆಗ್ಬಿಡಿ. ಅಯ್ಯೋ ಕೃಷ್ಣ ಸರ್, ಕೃಷ್ಣ ಸರ್, ಕೃಷ್ಣ ಸರ್, ನಿಮ್ಗೇನು ಆಗಲ್ಲ, ನೀವ್ ಎದುರದೆ ಧೈರ್ಯವಾಗಿರ್ಬೇಕು. ಅದನ್ನ ಹೇಳ್ಬೇಕಾಗಿರೋದು ನೀನ್ ಅಲ್ವಾ ಡಾಕ್ಟ್ರು? ಯಾಕೆ ಸರ್ ನೊರೆನ ಹೊರ್ಗಾಗ್ತಿದ್ದೀರಾ? ನಾನು ಹಾಕೋದೇನೋ ದರಿದ್ರ ಅಮ್ಮ, ಅದೇ ಬರ್ತಿದ್ಯೋ ದೇವ್ರೆ. ಮೊದ್ಲು ನೀವು ಆ ನೊರೆನ ಒಳಗಡೆ ಹಾಕಿ, ಇಲ್ದಿದ್ರೆ ಡಾಕ್ಟ್ರು ಎದ್ರುಕೊಂಡ್ಬಿಡ್ತಾರೆ. ಓಯ್, ಡಾಕ್ಟ್ರ್ ಎದುರುದೇನೋ, ನಾನಲ್ವಾ ಹೆದರ್ಬೇಕು? ಚಂದ್ರಿಕಾ ಮೇಡಮ್, ಕೃಷ್ಣ ಸರ್ಗೆ ನಾನು ಇದ್ದೀನಿ. ನನ್ ಗಂಡಂಗ್ ನೀನ್ ಇರೋದೇನೋ? ಏನ್ ನಾಣಿ ಅವ್ರ ಡಿಸ್ಕಷನ್? ಚಿಕ್ಕಪ್ಪ ಹೋಗೋ ತರ ಇದ್ದಾರೆ. ಕೃಷ್ಣ ಸರ್, ಬೇಗ ಡಾಕ್ಟ್ರು ಕರೀರೋ. ಕರಿತೀನಿ. ಡಾಕ್ಟರ್, ಡಾಕ್ಟರ್, ಬೇಗ ಬನ್ನಿ ಡಾಕ್ಟರ್, 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 ಓ ಡಾಕ್ಟರ್, ಡಾಕ್ಟರ್, ನಮ್ ಕೃಷ್ಣ ಸರ್, ಕೃಷ್ಣ ಸರ್ ಹೋಗ್ಬಿಡ್ತಾರೆ ನೋಡಿ ಡಾಕ್ಟರ್. ನಮ್ ಕೃಷ್ಣ ಸರ್ ಏನಾಯ್ತು ಅಂತ ನೋಡಿ ಡಾಕ್ಟರ್. ಕೃಷ್ಣ ಸರ್, ನಮ್ ಕೃಷ್ಣ ಸರ್ ಆಗ್ಲೋ ಈಗ್ಲೋ ಅನ್ನೋ ತರ ಇದೆ. ಬೇಗ ಆಪರೇಷನ್ ಮಾಡಿ ಅವ್ರನ್ನ ಕಾಪಾಡಿ ಡಾಕ್ಟರ್, ಕಾಪಾಡಿ ಡಾಕ್ಟರ್. ಸಾರಿ, ನಾನು ವೆಟರ್ನರಿ ಡಾಕ್ಟರ್ ಅಪ್ಪ. ಯಾವ ಡಾಕ್ಟರ್ ಆದ್ರೇನು, ನೀವು ಡಾಕ್ಟರ್ ಅಲ್ವಾ? ನೋಡಿ ಅವ್ರು ಹೇಗಿದ್ದಾರೆ ಅಂತ. ಆಪರೇಷನ್ ಮಾಡಿ ಬದುಕಿಸಿ ಡಾಕ್ಟರ್. ನಾನಿ, ಅವ್ರ ಪ್ರಾಣಿಗಳ ಡಾಕ್ಟರ್ ಅಂತೆ, ಅವ್ರನ್ನ ಹೋಗ್ಬಿಡು. ಅಯ್ಯೋ ದೇವ್ರೆ, ನಮ್ ಕೃಷ್ಣ ಸರ್ಗೆ ಹಾಕಿ ಪರಿಸ್ಥಿತಿ, ನಮ್ ಕೃಷ್ಣ ಸರ್ಗೆ ಹಾಕಿ ಕರ್ಮ. ಆಗ್ಲೇ ಇವ್ರು ಆಯುಷ್ ಮುಗಿದು ಹೋಯ್ತಾ? ನಮ್ ಚಂದ್ರಿಕಾ ಮೇಡಮ್ ಸ್ಟಿಕ್ಕರ್ ಬಿದ್ದು ಹೋಗುತ್ತೆ. ನಾನಿನ್ನು ಬದುಕೇ ಇದ್ದೀನಲ್ಲೋ. ನಮ್ ಚಿಕ್ಕಪ್ಪನ ಸಾಯಿಸ್ತೀರಲ್ಲ. ಏನ್ ಮೇಡಮ್, ಏನ್ ನೀವು ಮಾತಾಡ್ತಾ ಇರೋದು? ನಾನು ಅವ್ರಿಗೆ ಜ್ಯೂಸ್ ಕುಡಿ ಕೇಳಿದ್ದು. ಜ್ಯೂಸ್ ಏನು? ಅದು ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಪಾರ್ಟ್ ಸರ್. ಪ್ಲಾನ್ ಏನು? ಪ್ಲಾನ್ ಅಲ್ಲ, ಪೇನ್.
ಅಲ್ಲ ಏನ್ ಹೇಳ್ತಿದ್ದೀರಾ ನೀವು? ಕೃಷ್ಣ ಸರ್ ನಾನಿನ್ನೂ ಹೋಗಿಲ್ಲ. ಡಾಕ್ಟರ್ನ ಕರೆಸದೆ ಇದ್ರೆ ಹೋಗೋ ತರ ಇದ್ದೀನಿ. ಕೃಷ್ಣ ಸರ್ ಡಾಕ್ಟರ್ ಕೃಷ್ಣ ಸರ್ ಕೃಷ್ಣ ಸರ್ ಬಂದ್ರೆ ಡಾಕ್ಟರ್ ನಮ್ ಕೃಷ್ಣ ಸರ್ ಡಾಕ್ಟರ್ ನಮ್ ಕೃಷ್ಣ ಸರ್ ಡಾಕ್ಟರ್ ನಮ್ ಕೃಷ್ಣ ಸರ್ ವಿಷ ಕುಡಿದಿದ್ದಾರೆ ಡಾಕ್ಟರ್. ಸಾರಿ, ನಾನ್ ಡೆಂಟಿಸ್ಟ್. ಪರವಾಗಿಲ್ಲ ಡಾಕ್ಟರ್, ಅವ್ರಿಗೆ ಬಾಯಿ ಇದೆ, ಆ ಬಾಯಿಯಲ್ಲಿ 32 ಹಲ್ಲಿದೆ. ದರಿದ್ರದವನೇ, ಪ್ರಾಬ್ಲಮ್ ಬಾಯಲ್ಲಲ್ವೋ ಹೊಟ್ಟೆಯಲ್ಲಿ. ಬಾಯಿಂದ ತಾನೇ ವಿಷ ಹೊಟ್ಟೆಗೆ ಹೋಗಿದ್ದು. ಅಮ್ಮ ಇವನೇನ ಸಾಯಿಸ್ಬಿಡ್ತಾನೆ ಚಂದ್ರಿಕಾ. ಕೃಷ್ಣ ಸರ್ ಚಿಕ್ಕಪ್ಪ ಸಾಯೋದ್ರೊಳಗೆ ಕೂಗ್ತಿರಲ್ಲ ನಾಣಿ ಅವ್ರೆ. ನಮ್ ಕೃಷ್ಣ ಸರ್ ನ ಬದುಕ್ಸೋಕೆ ಈ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಇಲ್ವಾ ಮೇಡಮ್? ಡಾಕ್ಟ್ರೇ ಇಲ್ದಿರೋ ಈ ಹಾಸ್ಪಿಟಲ್ ಯಾಕಿರ್ಬೇಕಿಲ್ಲಿ? ಈ ಪೇಷಂಟ್ ಗೆ ಯಾರು ಟ್ರೀಟ್ಮೆಂಟ್ ಮಾಡೋಕಿಲ್ವಾ? ಮಾಡೋರಿಲ್ವಾ? ಸತ್ತಪ್ಪ ದೇವ್ರೇ. ಥ್ಯಾಂಕ್ಸ್ ಗಾಡ್, ಕೃಷ್ಣ ಸರ್ ಸೇರ್ಬೇಕಾದ ಪ್ಲೇಸಿಗೆ ಸೇಫ್ ಆಗಿ ರೀಚ್ ಆದ್ರು. ಅವ್ರಿಗಿನ್ನು ಟ್ರೀಟ್ಮೆಂಟ್ ಇಲ್ದಿರೋ ಪ್ರಾಬ್ಲಮ್ ಸಾಲ್ವ್ ಆದಾಗಿ. ಏಯ್ ನಿನ್ನ ಮೇಡಮ್ ಬೋರೋ ಇಲ್ಲಿ. ಚಂದ್ರಿಕಾ ಏಯ್ ಮೇಡಮ್, ಅವ್ರು ನನಗ್ ಗಂಡನೋ ನಿನಗ್ ಗಂಡನೋ? ತಾಳಿ ಕಟ್ಟಿ ನಿಮ್ಗೆ ಅಲ್ವಾ? ನಿಮ್ ಗಂಡ. ಮತ್ ನೀನ್ಯಾಕೆ ಓವರ್ ಆಕ್ಷನ್ ಮಾಡ್ತಿದ್ಯಾ? ಓ ಅಂತ ಅಳ್ತಿದ್ಯಲ್ಲ, ಯಾಕೆ? ಸರಿ ಮೇಡಮ್, ನಾನು ಅಳಲ್ಲ. ನೀವ್ ಅಳ್ತೀರಾ? ಹೇಳಿ, ನಿಮ್ ಗಂಡಂಗೋಸ್ಕರ ನೀವ್ ಅಳ್ತೀರಾ? ಅಳೋ ಪೇಷನ್ಸ್ ಇದೆಯಾ ನಿಮ್ಗೆ? ಆ ಸಿಂಪತಿ, ಆ ಫೀಲಿಂಗ್ಸು ನಿಮ್ಮಲ್ಲಿ ಇದೆಯಾ? ನೀನ್ ಇಷ್ಟೊಂದ್ ಗಟ್ಟಿಯಾಗಿ ದಬಾಯಿಸಿದ್ರೆ ನಾನು ಏನಂತ ಹೇಳಿ? ಅವ್ರ ಮುಖ ನೋಡಿದ್ರೆ ನಂಗೆ ಅಳು ಬರೋದಿಲ್ವೋ? ಅವ್ರಿಗೆ ಹೋದ್ರೆ ನನ್ ಕುಂಕುಮ ಹೋಗುತ್ತೆ ಅನ್ನೋ ಭಯ ಬಿಟ್ರೆ ನಂಗೆ ಯಾವ ಫೀಲಿಂಗ್ಸು ಇಲ್ವೋ ಅಲ್ವಾ? ಅದಕ್ಕೆ ಮೇಡಮ್ ನಾನು ಅಳ್ತಿರೋದು. ನಿಮ್ಮ ಅಳಿಯನಿಗೆ ಪಿಎ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಗಂಡನಿಗೋಸ್ಕರ ನಾನು ಅಳ್ತಿದ್ದೀನಿ. ಅದು ತಪ್ಪ ಮೇಡಮ್? ಅದು ಒಂದು ತಪ್ಪ ಹೇಳಿ. ಅಭಿಮಾನನು ಕೂಡ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ ಹೇಳಿ? ಯಾಕೆ ನನಗೆ ನನ್ನ ಮೀನಾಕ್ಷಿ ಇಲ್ವಾ? ನಿಮ್ ಗಂಡನೇ ಚಿಚ್ಚಿ, ನಾನು ಅಂತವನೇನಿಲ್ಲ ಮೇಡಮ್. ನಾಣಿ ಸಾರಿ ಕಣೋ. ಏನ್ ಚಿಕ್ಕಮ್ಮ, ಅಲ್ಲಿ ಚಿಕ್ಕಪ್ಪ ICU ಅಲ್ಲಿ ಇದ್ರೆ ನೀವಿಲ್ಲಿ ನಾಣ್ಯವ್ರ ಹತ್ರ ಏನ್ ಮಾತಾಡ್ತಾ ಇದ್ದೀರಾ? ಏನಿಲ್ಲಮ್ಮ. ಹೌದು, ಮನೇಲಿದ್ದಾಗ ಪ್ಲಾನ್ ಅರ್ಧ ಮಾತ್ರ ಹೇಳಿದ್ರಿ. ಅಷ್ಟ್ರಲ್ಲಿ ಇವ್ರು ಜ್ಯೂಸ್ ಕುಡ್ದು ಹೀಗ್ ಮಾಡ್ಕೊಂಡ್ರು. ಆಮೇಲೆ ಏನಾಗುತ್ತಮ್ಮ? ಏನಾಗುತ್ತೆ ಮೇಡಮ್? ಡಾಕ್ಟರ್ ಒಳ್ಳೆಯವರಾದ್ರೆ ಆಪರೇಷನ್ ಸಕ್ಸಸ್ ಆಗಿ ನಿಮ್ ಗಂಡ ಬದುಕ್ತಾರೆ. ಇಲ್ಲ ಅಂದ್ರೆ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ತಡೆಯಲಾಗದ ಈ ವಿಷಯದ ಬಗ್ಗೆ ಶೋಕ ಬೇಡ ಅಂತ ಭಗವದ್ಗೀತೆ ಓದ್ಲೇಬೇಕು. ನಾನ್ ಕೇಳಿದ ಅವ್ರ ಬಗ್ಗೆ ಅಲ್ವೋ, ಪ್ಲಾನ್ ಬಗ್ಗೆ. ಚಿಕ್ಕಪ್ಪ ಬದುಕ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಬಿಟ್ಟು ಈ ಟೈಮಲ್ಲಿ ಯಾರಾದ್ರೂ ಪ್ಲಾನ್ ಬಗ್ಗೆ ಕೇಳ್ತಾರಾ ಚಿಕ್ಕಮ್ಮ? ಅಂದ್ರೆ ಪ್ಲಾನ್ ನಲ್ಲಿ ನಮ್ಮನ್ನು ಸೇರ್ಸಿದ್ಯಾ ಅಲ್ವಾ ಅಂತ. ಬಕ್ರ ಮಾಡಿದ್ದು. ಆಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಅಂತ. ಯಾವಾಗ ಏನಾಗುತ್ತೋ ಯಾರಿಗೆ ಗೊತ್ತಾಗತ್ತೆ ಚಿಕ್ಕಮ್ಮ? ಇದೇನಮ್ಮ ಪ್ಲಾನ್ ಮಾಡಿರೋ ನಿಮ್ಗೆ ಗೊತ್ತಿಲ್ವಾ? ಪ್ಲಾನ್ ಏನೋ ಮಾಡಿದ್ವಿ, ನಡೆಯೋದು ನಮ್ ಕೈಯಲ್ಲಿ ಇಲ್ವಲ್ಲ ಚಿಕ್ಕಮ್ಮ. ಏನಾಗ್ಬೇಕೋ ಅದೇ ಆಗತ್ತೆ. ಏನಾದ್ರೂ ನಮ್ ಒಳ್ಳೇದಕ್ಕೆ ಅಂದ್ಕೊಳ್ಳಿ. ಮೇಡಮ್ ಕ್ಲಾರಿಟಿ ಕೊಟ್ರಲ್ಲ, ಈಗ ಬನ್ನಿ ಹೋಗೋಣ. ಏನ್ ಕ್ಲಾರಿಟಿ ಕೊಟ್ಲೋ? ಏನೋ ಒಂದ್ ಹೇಳಿ ಹೊರಟೋದ್ಲು. ಏಯ್ ನೀನಾದ್ರೂ ಹೇಳೋ. ಮೇಡಮ್ ಏನಾರು ಅಂದ್ರೆ ಅಂತೀರಾ? ಈಗ ನಿಮ್ಮ ಗಂಡನ ಪ್ರಾಣ ಮುಖ್ಯನಾ ಪ್ಲಾನ್ ಮುಖ್ಯನಾ? ಗಂಡನ್ಗೋಸ್ಕರ ಅಲ್ದಿದ್ರು ಕನಿಷ್ಠ ಪಕ್ಷ ನಿಮ್ಮ ಬೊಟ್ಟಿಗೋಸ್ಕರ ಆದ್ರೂ ಯೋಚನೆ ಮಾಡಿ. ನೋಡೋಕೆ ತಮಾಷೆ ಮನುಷ್ಯನ್ ತರ ಕಾಣಿಸಿದ್ರು ಇಷ್ಟು ಮಗು ಮನ್ಸಿದೆ ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ. ಹೌದು ಅಜ್ಜಿ, ಅಣ್ಣನ್ ಮನ್ಸು ಅವ್ರು ಹಾಕೊಳ್ಳೋ ಪೌಡರ್ ಅಷ್ಟು ಶುದ್ಧ ಅಂತ ಗೊತ್ತೇ ಆಗ್ಲಿಲ್ಲ ನನ್ಗೆ. ಪಾಪ ಯಾವಾಗ ಬೈದ್ರು ತಲೆ ತಗ್ ಸುಮ್ನಾಗ್ತಿದ್ರು. ಒಂದಿನೂ ವಾಯ್ಸ್ ರೈಸ್ ಮಾಡಿ ಎದುರು ಮಾತಾಡ್ಲಿಲ್ಲ. ಚಿಕ್ಕಪ್ಪ ಭೋಜನ ಪ್ರಿಯ ಅಷ್ಟೇ, ಗಲಾಟೆ ಮಾಡೋರಲ್ಲ. ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ದಕ್ಕೆ ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಇಷ್ಟು ಯೋಚನೆ ಮಾಡ್ತಾರೆ ಅಂತ ಕನ್ಸಲ್ಲೂ ಅಂದ್ಕೊಳ್ಳಿಲ್ಲ. ಯಾರು ಏನೇ ಹೇಳಿದ್ರು
ಕೃಷ್ಣ ಮನುಷ್ಯತ್ವ ಇರೋ ಮನುಷ್ಯ. ಮನುಷ್ಯರಲ್ಲೇ ತುಂಬಾ ಒಳ್ಳೆ ಮನ್ಸಿರೋ ಮನುಷ್ಯ. ಮಾವ ಇಸ್ ಗ್ರೇಟ್. ಚಿಕ್ಕಪ್ಪ ಬದುಕ್ಬೇಕು. ಏನಾಯ್ತು ಮೇಡಮ್? ಅವ್ರನ್ನ ಹಾಗೆ ಹೊಗಳ್ತಿದ್ರೆ ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಅವ್ರು ನಿಮ್ ಗಂಡನೇ ಅಲ್ವಾ? ಆದ್ರೂ ಸರಿ, ಆ ಪೌಡ್ರ್ ಮುಖಕ್ಕೆ ಮತ್ತೆ ಹೊಗಳಿಕೆ ಪೌಡ್ರ್ ಬೇರೆ ಬೇಕಾ? ನಿಮ್ಗಿಷ್ಟು ಜಲಸಿ ಬೇಕಾ? ಬನ್ನಿ. ಹೇ, ಡಾಕ್ಟರ್, ಡಾಕ್ಟರ್ ನಿಮ್ಮನ್ನೇ. ಓ ನಾರಾಯಣ, ಡಾಕ್ಟರ್ ನಾರಾಯಣ. ಏನೋ ಗಾಡ್ ನಾರಾಯಣ ಅನ್ನೋ ಹಾಗೆ ಹೇಳ್ತಿದ್ದಾನಲ್ಲ ಮೇಡಮ್. ನಮ್ಮ ಅಂಕಲ್ನ ಹೇಗಾದ್ರೂ ಮಾಡಿ ನೀವೇ ಸೇವ್ ಮಾಡಬೇಕು. ಸಾರಿ, ಶೇವ್ ಮಾಡೋದಕ್ಕೆ ನಾನು ಬಾರ್ಬರ್ ಅಲ್ಲ, ಇದು ಸಲೂನು ಅಲ್ಲ. ಐ ಆಮ್ ಡಾಕ್ಟರ್, ದಿಸ್ ಇಸ್ ಹಾಸ್ಪಿಟಲ್. ಕಾಮಿಡಿ ಪೀಸ್ ತರ ಇದಾರಲ್ಲ ಮೇಡಮ್. ಬೇಕು ಅಂತಾನೆ ಕರ್ಸಿದ್ದು ನಾಣಿಯವ್ರೆ. ಇಂಥ ಮನುಷ್ಯ ಆದ್ರೇನೆ ನಮ್ ಪ್ಲಾನ್ ವರ್ಕೌಟ್ ಆಗತ್ತೆ. ನಾನು ಹೇಳಿದ್ದು ಶೇವ್ ಅಲ್ಲ, ಸೇವ್ ಡಾಕ್ಟರ್. ಓ, ಪೇಷಂಟ್ನ ನೋಡಿದ್ಮೇಲೆ ಹೇಳ್ತೀನಿ. ಡೋಂಟ್ ಡಿಸ್ಟರ್ಬ್ ಮೀ, ಜಸ್ಟ್ ವೇಟ್ ಅಂಡ್ ವಾಚ್. ಡಾಕ್ಟರ್, ನಿಮ್ಮನ್ನೇ ಡಾಕ್ಟರ್. ನಾರಾಯಣ, ಡಾಕ್ಟರ್ ನಾರಾಯಣ. ಪೇಷಂಟು ಒಳಗಿದ್ದಾರೆ, ಇದು ICU. ಓ ಐ ಸಿ. ಇತ್ತೀಚೆಗೆ ICUನ ಇಲ್ಲಿಟ್ಟವ್ರಾ? ಓಕೆ. ಅಯ್ಯೋ ದೇವ್ರೆ, ಇದು ಯಾವುದೋ ವಿಚಿತ್ರ ಹಾಸ್ಪಿಟ್ಲು. ಮನುಷ್ಯನ ಟ್ರೀಟ್ಮೆಂಟ್ ಮಾಡ್ಬೇಕಾದ ಜಾಗದಲ್ಲಿ ವೆಟರ್ನರಿ ಡಾಕ್ಟ್ರು. ಶೇವ್ಗೂ ಸೇವ್ಗೂ ವ್ಯತ್ಯಾಸ ಗೊತ್ತಿಲ್ದವರು ಸ್ಟೆಥಾಸ್ಕೋಪ್ ತಗೊಂಡು ಒಳಗಡೆ ಹೋದ್ರು. ಅಬ್ಬಾ, ನೀವ್ ಸುಮ್ಮನೆ ಇರಿ. ಅವ್ರೇನೋ ಜೋಕ್ ಮಾಡಿರ್ಬೇಕು. ನನ್ ಗಂಡನ್ ಬದುಕು ಜೋಕ್ ಆಗ್ಬಾರ್ದಲ್ಲ. ಆಲ್ರೆಡಿ ಜೋಕರ್ ಆಗಿದಾರಲ್ಲ. ಹಾಯ್ ಫ್ರೆಂಡ್ಸ್, ಇದು ನನ್ನ 100ನೇ ವಿಡಿಯೋ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಟ್ರೀಟ್ಮೆಂಟ್ ಮಾಡೋದ್ ಬಿಟ್ಟು ನಿನ್ ಟಿಕ್ ಟಾಕ್ ನಮ್ಮ ದೇವ. ವೆಲ್ಕಮ್ ಡಾಕ್ಟರ್. ಅಯ್ಯೋ, ಇವ್ರೇನಾದ್ರೂ ಫಂಕ್ಷನ್ಗೆ ಬಂದಿದ್ದ ವೆಲ್ಕಮ್ ಹೇಳ್ತಾಳಲ್ಲ. ಪೇಷಂಟ್ ಕಂಡೀಷನ್ ಹೇಗಿದೆ? ತುಂಬಾ ನೊರೆ ಬರ್ತಿದೆ ಡಾಕ್ಟರ್. ಎಷ್ಟು ಒರೆಸಿದ್ರೂ ಹೋಗ್ತಾ ಇಲ್ಲ. ಸರಿ, ಉಳಿತಾರ ಸತ್ತೋಗ್ತಾರಾ? ಹೇಳೋಕ್ಕಾಗಲ್ಲ ಡಾಕ್ಟರ್, 50-50. ಹಾಗ ಚೀಫ್ ಡಾಕ್ಟರ್ ಎಲ್ಲ ಬ್ಯುಸಿ ಆಗಿದ್ದಾರೆ ಅಂತ ನನ್ನನ್ನು ಕಳಿಸಿದ್ರು. ಅಂದ್ರೆ ಇವ್ರು ಯಾವ ಡಾಕ್ಟ್ರು? ಚಾಯ್ಸೇ 50-50 ಇರಬೇಕಾದ್ರೆ ಟ್ರೀಟ್ಮೆಂಟ್ ಎಲ್ಲ ವೇಸ್ಟ್. ಟ್ರೀಟ್ಮೆಂಟ್ ಮಾಡ್ತಿರೋ ತರ ಡ್ರಾಮಾ ಮಾಡಿ ಹಣ ತಗೊಂಡು ಫೀಸ್ ಅಂದ್ಬಿಡೋಣ. ಪ್ರಾಣ ಹೋದ್ಮೇಲೆ ಫೈನಲ್ ಪೇಮೆಂಟ್ ಮಾಡಿದ್ರೆ ಮಾತ್ರ ಬಾಡಿನ ಹ್ಯಾಂಡ್ ಓವರ್ ಮಾಡೋಣ. ನನ್ಗಿನ್ನು ಪ್ರಜ್ಞೆ ಇದೆ. ಕನಿಷ್ಠ ನನ್ಗೆ ಪ್ರಜ್ಞೆ ತಪ್ಪಿಸಿ ಮಾತಾಡ್ಕೊಳ್ರು. ನರ್ಸ್, ಪೇಷಂಟ್ಗೆ ಅನಸ್ತಸ್ಯ ಕೊಟ್ಟಿಲ್ವಾ? ಸುಮ್ನೆ ರೀ ಡಾಕ್ಟರ್, ನಾನ್ ನಿನ್ನೆ ಮೊನ್ನೆ ಬಂದವಳು. ಪೇಷಂಟ್ ಪ್ರಾಣ ಏನಾದ್ರೂ ಹೋದ್ರೆ ಪೊಲೀಸರ ಕೈಗೆ ಸಿಕ್ಕಾಕೋತೀನಿ. ಸರಿ, ಕತ್ತಿನ ಕೊಡು. ಕತ್ತಿ ಯಾಕೆ ಡಾಕ್ಟರ್? ಹೇಗೋ ಕೇಳಿಸ್ಕೊಂಡಿಯಲ್ಲ, ಎದ್ ಬಿಟ್ರೆ ಒಂದ್ ಕೆಲ್ಸ ಆಗುತ್ತೆ ಅಂತ. ಅಂದ್ರೆ ಸಾಯಿಸ್ತೀಯಾ? ಅದೇ, ಆಪರೇಷನ್ ಮುಗಿದ್ರೆ ಕೆಲ್ಸ ಮುಗಿಯುತ್ತೆ ಅಂತ. ಏನಾದ್ರೂ ಮಾಡಿ, ಆದ್ರೆ ಮತ್ ಬರೋ ಇಂಜೆಕ್ಷನ್ ಕೊಟ್ ಮಾಡ್ರು. ಕ್ಯಾಂಟೀನಲ್ಲಿ ತರಕಾರಿ ಹೆಚ್ಚಿ ಸ್ವಲ್ಪನೂ ಶಾರ್ಪೇ ಇಲ್ಲಪ್ಪ. ಕೃಷ್ಣ ಸರ್, ನಿಮ್ಗೇನು ಆಗಲ್ಲ, ನೀವು ಎದ್ರುಕೋಬೇಡಿ, ಧೈರ್ಯವಾಗಿರಿ. ಅಯ್ಯೋ, ನಿನ್ ಮನೆಗ್ ಬೆಂಕಿ ಬೀಳ. ಟೆನ್ಷನ್ ಅಲ್ಲಿ ನಾನು ಇಲ್ಲಿ ಸಾಯ್ತಿದ್ರೆ ಮಧ್ಯದಲ್ಲಿ ನಿನ್ ಗೋಳೆನೋ, ಹೋಗೋ ಇಲ್ಲಿಂದ. ಸರಿ ಸರ್, ಹ್ಯಾಪಿ ಡೆತ್ ಡೇ. ಸಾರಿ ಸರ್, ಗೆಟ್ ವೆಲ್ ಸೂನ್. ನೀನ್ ಹೋಗೋ ಬೇಗ. ಸಾರ್, ನನ್ನ ನೋಡಿ ಡಾಕ್ಟರ್. ಅಯ್ಯೋ ದೇವ್ರೆ, ನೋಡು ಅಂದಿದ್ದು ನನ್ನನ್ನೆಲ್ಲ ಡಾಕ್ಟರ್, ನಾನು ಒಳಗಿರೋ ವಿಷಾಣ. ಹಾಗೆ ಹೇಳು ಮತ್ತೆ, ಕರೆಕ್ಟ್ ಇರ್ಬೇಕು.
ನಿಮ್ಮೆಲ್ಲ ಡಾಕ್ಟರ್ ಕರೀತಾ ಇದ್ದಾರೆ, ನನ್ನ ಜೊತೆ ಬನ್ನಿ. ಡಾಕ್ಟರ್ ಆಪರೇಷನ್ ಥಿಯೇಟ್ರಲ್ಲಿ ಇದಾರಲ್ವಾ, ಈ ಕಡೆ ಯಾಕೆ? ನಿಮ್ಮನ್ನ ಕರೀತಿರೋದು ಆಪರೇಷನ್ ಡಾಕ್ಟರ್ ಅಲ್ಲ, ಚೀಫ್ ಡಾಕ್ಟರ್. ಅವ್ರಿಗೆ ನನ್ನ ಜೊತೆ ಏನು ಕೆಲಸ? ನೀವು ಹೋಗಿ ಮೇಡಮ್, ನಿಮ್ ಗಂಡ ಆಪರೇಷನ್ ಥಿಯೇಟರ್ ಇದ್ದಾರೆ. ಇಂಥ ಟೈಮಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸು ಪ್ರೈವೇಟ್ ಆಗಿ ಮಾತಾಡೋದು ತಲೆಮಾರಿಂದ ಬರ್ತಿರೋ ಹಾಸ್ಪಿಟಲ್ ಪದ್ಧತಿ. ನೀವು ಹೋಗಿ ಫಸ್ಟ್ ಅರ್ಜೆಂಟಾಗಿ ಫಾರ್ಮಸಿಗೆ ಹೋಗಿ ಮೆಡಿಸಿನ್ ತಗೊಂಡು ಬನ್ನಿ. ದೊಡ್ಡ ಡಾಕ್ಟರ್ ಕರೀತಿದ್ದಾರೆ ಅಂತ ಈ ನರ್ಸ್ ಹೇಳ್ತಿದ್ದಾಳೆ. ಅರ್ಜೆಂಟಾಗಿ ಔಷಧಿ ತಗೊಂಡ್ ಬನ್ನಿ ಅಂತ ಈ ನರ್ಸ್ ಹೇಳ್ತಿದ್ದಾಳೆ. ಎಲ್ಲಿಗೆ ಹೋಗೋದು? ಎಲ್ಲೋ ಒಂದ್ ಕಡೆ ಹೋಗಿ ಮೇಡಮ್. ಇಲ್ಲಿ ನನಗೆ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ. ನೀವು ಹೋಗಿ. ನನ್ನ ಜೊತೆ ಬನ್ನಿ, ಡಾಕ್ಟರ್ ಹತ್ರ ಮಾತಾಡಿ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತೀನಿ. ಬನ್ನಿ. ಹಾ, ಹೋಗಿ. ಸರ್, ಹೇಗೋ ಹಾಸ್ಪಿಟಲ್ಗೆ ಬಂದಿದೀವಲ್ಲ, ಮೇಡಮ್ನ ಡಾಕ್ಟರ್ಗೆ ತೋರಿಸ್ಬಿಡಿ ಸರ್. ಯಾಕೆ ನಾಣಿ? ಯಾಕೆ ಅಂದ್ರೆ ಏನ್ ಸರ್, ಮೇಡಮ್ಗೆ ಫುಲ್ ಚೆಕಪ್ ಮಾಡಕ್ ಹೇಳಿ. ನನಗೆ ಚೆಕಪ್ ಯಾಕೆ ರಾಣಿ ಅವ್ರೆ? ಅವಳು ಪ್ರೆಗ್ನೆನ್ಸಿ ಹೋಯ್ತಲ್ಲ, ಮತ್ತೆ ಈ ಚೆಕಪ್ ಎಲ್ಲ ಯಾಕೆ? ಹೋಯ್ತು ಅಂತ ಅದನ್ನೇ 10 ಸಲ ಹೇಳ್ಬೇಡಿ ಸರ್. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಹೋಗಿ ಕೇಳಿ. ಹುತ್ತದ ಬಗ್ಗೆ, ಹುತ್ತದಲ್ಲಿರೋ ಹಾವಿನ ಬಗ್ಗೆ ಡಾಕ್ಟರ್ಗೆ ಏನ್ ಗೊತ್ತಾಗುತ್ತೆ ನಾಣಿ? ನೀವೊಬ್ರು ಎಕ್ಸಾಂಪಲ್ ಕೂಡ ಸಸ್ಪೆನ್ಸ್ ಕೊಡೋರು. ಡಾಕ್ಟರ್ ಹತ್ರ ಹೋಗಿ ಮೇಡಮ್ ಹೊಟ್ಟೆಲಿ ಏನಿದೆಯೋ ಅಂತ ಚೆಕಪ್ ಮಾಡಿಸಿ. ಅವಳ ಹೋಟೆಲ್ ಏನಿದೆ? 2 ಇಡ್ಲಿ, 1 ದೋಸೆ, 1 ವಡೆ ಇರುತ್ತೆ. ಬೆಳಿಗ್ಗೆ ಅದೇ ಅಲ್ವಾ ತಿಂದಿದ್ದು? ಏನ್ ಸರ್ ನೀವು, ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತೀರಾ? ಹಾಸ್ಪಿಟಲ್ ಅಲ್ಲಿ ಇದೀವಲ್ಲ, ಮೇಡಮ್ನ ಡಾಕ್ಟರ್ ಹತ್ರ ತೋರಿಸಿದ್ರೆ ನಿಮ್ ಗಂಟೇನು ಹೋಗುತ್ತೆ. ಹೊಟ್ಟೆ ವಿಷಯ ನೋಡಿ ಅಂದ್ರೆ ಕಾಮಿಡಿ ಮಾಡ್ತಿದ್ದೀರಲ್ಲ ಸರ್. ಫೀಲ್ ಆಗ್ಬೇಡಿ ನಾಣಿ ಅವ್ರೆ, ಇವ್ರು ನನ್ನ ಖಂಡಿತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಹೋಗ್ತಾರೆ ನಾಣಿ ಅವ್ರೆ. ಕರ್ಕೊಂಡು ಹೋಗು ಜೈ. ಗಂಗಾ ಆರೋಗ್ಯ ಹೇಗಿದೆ ಅಂತ ಡಾಕ್ಟ್ರನ್ನ ಕೇಳು. ಹೋಗಮ್ಮ, ಡಾಕ್ಟರ್ ಹತ್ರ ಎಲ್ಲ ಕೇಳ್ಬಿಟ್ ಬಾ. ಬನ್ರಿ ಹೋಗೋಣ. ಏನೋ ನಡೀರಿ. ಕೃಷ್ಣ ಸರ್, ನೀನ್ ಬರ್ಬೇಡಪ್ಪ. ನಿಮ್ಗೇನು ಆಗಲ್ಲ, ನೀವು ಬದುಕ್ತೀರಾ, ತಪ್ಪದೇ ಬದುಕ್ತೀರಾ. ನಾಣಿ, ನೀನು ಹೊರಗಡೆ ಹೋಗೋ. ಮಾತಿಗೂ ಬಂದು ನನ್ನ ಕೊಲ್ತಿಯಲ್ಲೋ. ಅಜ್ಜಿ, ಕಲ್ಪನಾ ಮೇಡಮ್, ನೀವೇನು ಚಿಂತೆ ಮಾಡಬೇಡಿ. ಕೃಷ್ಣ ಸರ್ಗೆ ಏನೂ ಆಗಲ್ಲ. ನಮ್ಗೆ ಕೃಷ್ಣನ್ ಬಗ್ಗೆ ಭಯ ಇಲ್ಲ ನಾಣಿ. ಟೆನ್ಷನ್ ಅಲ್ಲಿ ನಿನ್ ಗುಂಡ್ಗೆ ಎಲ್ಲಿ ನಿಂತು ಹೋಗುತ್ತೋ ಅಂತ ಭಯ ಆಗ್ತಿದೆ. ಕೃಷ್ಣಣ್ಣ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ಹೋಗೋ ಹಾಗಿದ್ಯಾ ನನಗೆ. ಇವರು ಕೂಡ ಕಾಮಿಡಿ ಮಾಡ್ತಿದ್ರಲ್ಲಪ್ಪ. ಎಲ್ಲಮ್ಮ ನಿಮ್ ಚೀಫ್ ಡಾಕ್ಟರು? ಪಕ್ಕಕ್ ಬಾ ಅಂದ್ರೆ ಪ್ರಶ್ನೆ ಕೇಳ್ತಿರಲ್ಲ. ನೀನು ಅಂತ ಗೊತ್ತಿಲ್ವಲ್ಲಮ್ಮ. ಏನಾಗ್ತಿದೆ ಇಲ್ಲಿ? ಇನ್ನೇನಿದ್ಯಮ್ಮ, ನಿಮ್ಮ ಅಂಕಲ್ ವಿಷ ಕುಡಿದ್ಬಿಟ್ರು. ಯಾಕೆ ಅಂತ ಹೇಳಮ್ಮ. ಆ ಗಂಗಾ ಪ್ಲಾನ್ ಹೇಳ್ತಿದ್ಲು, ಕೇಳ್ತಾ ಅರ್ಜೆಂಟಲ್ಲಿ ಈ ವಿಷ ಹಾಕಿರೋ ಜ್ಯೂಸ್ ಕುಡಿದ್ಬಿಟ್ರು. ಅವಳ ಪ್ಲಾನ್ ಏನು ಗೊತ್ತಿಲ್ಲಮ್ಮ. ಕೇಳ್ದೆ ಅಂದ್ರಲ್ಲ. ಅರ್ಧ ಮಾತ್ರ ಕೇಳಿಸ್ಕೊಂಡಿದ್ದು, ಪೂರ್ತಿ ಹೇಳೋದ್ರಲ್ಲಿ ನೋಡು ನಿಮ್ಮ ಅಂಕಲ್ ಹೀಗೆ ಮಾಡ್ಬಿಟ್ರಮ್ಮ. ಗಂಗಾ ಹೊಟ್ಟೆಲಿರೋ ಮಗು ಉಳಿಲಿಲ್ಲ ಅಂತ ಅವ್ರು ವಿಷ ಕುಡಿದ್ರು ಅಂತ ಎಲ್ರು ಅನ್ಕೊಂಡಿದಾರಮ್ಮ. ಆ ಗಂಗಾ ಹಾಕ್ ಕಲರ್ ಕೊಟ್ಟಿದ್ದಾಳ? ಅವಳು ಕಲರ್ ಕೊಡ್ಲಿಲ್ಲಮ್ಮ, ಕನ್ಫ್ಯೂಸ್ ಮಾಡಿದಾಳೆ. ನಾಣಿನ ಅವಳು ಏನೋ ಮಾತಾಡ್ತಿದ್ರು, ಅದನ್ನ ನಾವು ಕೇಳಿಸ್ಕೊಂಡ್ವಿ ಅನ್ಕೊಂಡಿದ್ದಾರೆ. ಪ್ಲಾನ್ ನಮಗ್ ಗೊತ್ತು ಅನ್ಕೊಂಡಿದ್ದಾರೆ. ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲಮ್ಮ. ನನ್ನ ಹತ್ರ ಆಕ್ಟ್ ಮಾಡಬೇಡಿ. ನಿಮಗ್ ಗೊತ್ತಿಲ್ಲದೆ ಹೇಗಿರತ್ತೆ?
ಆ ಗಂಗಾ ಜೊತೆ ಕೈ ಜೋಡ್ಸಿದ್ರಾ? ನಿನ್ ಜೊತೆ ಜೋಡ್ಸಿರೋ ಕೈನೇ ಎಳ್ಕೊಳಕ್ಕಾಗ್ದೆ ಇಟ್ಕೊಳಕ್ಕಾಗ್ದೆ ಸಾಯ್ತಿದೀವಿ, ಮತ್ತೆ ಆ ಗಂಗಾ ಜೊತೆ ಕೈ ಜೋಡ್ಸೋದಾ? ಮರ್ಯಾದೆಯಿಂದ ನಿಜ ಹೇಳಿ, ನನ್ನ ಹತ್ರ ಮುಚ್ಚಿಟ್ರೋ? ನನ್ ಬಗ್ಗೆ ನಿಮಗ್ ಗೊತ್ತಲ್ವಾ? ಏನಮ್ಮ ಹಾಗೆ ಎದುರಿಸ್ತ್ಯಾ?